ಗಳನ್ನು ಮೀರದೆ ಸಾಲ ಪಡೆಯಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿನ 583 ಎಕ್ಸ್ರೇ ಘಟಕಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವ ಉದ್ದೇಶದಿಂದ 11 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ಒದಗಿಸಲು ಸಂಪುಟ ಒಪ್ಪಿಗೆ ನೀಡಿದೆ. ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನೂತನ ಕಟ್ಟಡವನ್ನು ನಿರ್ಮಿಸಲು ಸುಮಾರು 84.69 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ಒದಗಿಸಲು ಆಡಳಿತಾತ್ಮಕ ಒಪ್ಪಿಗೆ ನೀಡಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸಲು ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾಯೋಗಿಕವಾಗಿ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿದ್ದು, ಇದು ಯಶಸ್ವಿಯಾದರೆ ಇತರ ನಗರ ಪಟ್ಟಣ ಪ್ರದೇಶಗಳಿಗೂ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಲಕ್ಕುಂಡಿ ಪಾರಂಪರಿಕ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಹಾಗೂ 2020-25ನೇ ಅವಧಿಗೆ ಅನ್ವಯವಾಗುವಂತೆ ಪ್ರವಾಸೋದ್ಯಮ ನೀತಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಹಗರಣದ ಕುರಿತು ಸಮಗ್ರವಾಗಿ ಪರಿಶೀಲಿಸಿ ವರದಿ ನೀಡಲು ತಮ್ಮ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ಮಾಧುಸ್ವಾಮಿ ತಿಳಿಸಿದರು. ಈ ಕೆಲಸ ಆಗಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಆಗ ಚರ್ಚೆ ಮಾಡಿದಾಗ ಸುಮಾರು 89 ಕೋಟಿಯಷ್ಟು ಅನುದಾನದಲ್ಲಿ ಇದನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಈಗ ಅದಕ್ಕೆ ಇನ್ನೊಂದಷ್ಟು ಅಡಿಷನ್ಸ್ ಮಾಡಿಸ್ಕೊಂಡು 120 ಕೋಟಿ ರೂಪಾಯಿನ ಮಂಜೂರು ಮಾಡ್ತೀವಿ. ಇದರಲ್ಲಿ 19 ಇಸ್ವಿನಲ್ಲಿ ಮಾಡಿದ ಎಸ್ಟಿಮೇಟಲ್ಲಿ 14 ನಂಬರ್ ಸೂಟ್ ರೂಮ್ಸ್ ಇತ್ತು. ಈಗ 30 ನಂಬರ್ ಸೂಟ್ಸ್ ಮಾಡ್ತಾ ಇದ್ದೀನಿ. 12 ಬೆಡ್ರೂಮ್ ಇದ್ದಿದ್ದನ್ನು 15 ಬೆಡ್ರೂಮ್ ಮಾಡ್ತಾ ಇದ್ದೀವಿ. ವಿವಿಐಪಿ ರೂಮ್ಸ್ ಏನಿತ್ತು 4 ಇದ್ದಿದ್ದನ್ನು 2 ಮಾಡಿದ್ದೀವಿ. ಆಫೀಸ್ ಸ್ಪೇಸ್ ಏನಿತ್ತು ಅದನ್ನು ಕಡಿಮೆ ಮಾಡಿ 2770 ಸ್ಕ್ವೇರ್ ಮೀಟರಿಂದ 1900 ಸ್ಕ್ವೇರ್ ಮೀಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಟ್ಟು ಬಿಲ್ಟಪ್ ಏರಿಯಾ 7635 ಸ್ಕ್ವೇರ್ ಮೀಟರ್ ಸಾಗಿಸೋದಕ್ಕೆ ಈ ವಾರ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ 1 ವರ್ಷದವರೆಗೆ ಸಂಸತ್ ಸದಸ್ಯರ ವೇತನ, ಭತ್ಯೆ ಮತ್ತು ಪಿಂಚಣಿಯಲ್ಲಿ 30% ಕಡಿತ ಮಾಡುವ ತಿದ್ದುಪಡಿ ಮಸೂದೆಗೆ ಲೋಕಸಭೆ ಇಂದು ತನ್ನ ಅನುಮೋದನೆ ನೀಡಿದೆ. ಮಸೂದೆಯ ಬಗ್ಗೆ ನಡೆದ ಚರ್ಚೆಯ ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಸೂದೆಗೆ ಬೆಂಬಲ ನೀಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದ ಅರ್ಪಿಸಿದರು. ದಾನ ದತ್ತಿ ಮನೆಯಿಂದಲೇ ಆರಂಭವಾಗಬೇಕು ಅನ್ನುತ್ತಾರೆ. ಅದೇ ರೀತಿ ಕೋವಿಡ್ ಹಿನ್ನೆಲೆಯಲ್ಲಿ ವೇತನ ಕಡಿತ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಆರಂಭವಾಗಿದೆ ಎಂದರು. ಕೋವಿಡ್ ಕಾಲದಲ್ಲಿ ಆರ್ಥಿಕತೆಯ ಮೇಲೆ ಹೊಡೆತ ಬಿದ್ದಿತ್ತು. ಯಾರೊಬ್ಬರೂ ಅದರಲ್ಲೂ ಬಡ ಜನರು ಸಂಕಷ್ಟ ಅನುಭವಿಸಬಾರದು ಎಂದು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿತು. 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಿಸಿತು. ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ನವೆಂಬರ್ವರೆಗೆ ದೇಶದ ಎಲ್ಲ ಬಡ ಜನರಿಗೂ ಉಚಿತವಾಗಿ ಆಹಾರಧಾನ್ಯ ಒದಗಿಸುವುದಾಗಿ ಸರ್ಕಾರ ಪ್ರಕಟಿಸಿದ್ದು, ಬಡ ಜನರು ಉಚಿತ ಪಡಿತರ ಪಡೆಯುತ್ತಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಹೆಚ್ಚಿಸಲಾಗಿದ್ದು 40,000 ಕೋಟಿ ರೂಪಾಯಿ ಹಂಚಿಕೆ ಮಾಡುವ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಅವಿರೋಧವಾಗಿ ಮಸೂದೆ ಅಂಗೀಕರಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ನಂತರ ಧ್ವನಿ ಮತದ ಮೂಲಕ ಮಸೂದೆಗೆ ಸದನದ ಅಂಗೀಕಾರ ದೊರೆಯಿತು. I think the noes have it. The amendment is negative. You are not moving. I am not moving. ಗಡಿ ವಿವಾದ ಅತ್ಯಂತ ಸೂಕ್ಷ್ಮ ಹಾಗೂ ಜಟಿಲ ವಿಚಾರವಾಗಿದ್ದು, ಇದಕ್ಕೆ ಸಂಯಮ ಮತ್ತು ತಾಳ್ಮೆಯ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಭಾರತ ಚೈನಾ ಗಡಿಯಲ್ಲಿ ಸೈನಿಕರ ಮುಖಾಮುಖಿ ಹಾಗೂ ಪರಿಸ್ಥಿತಿಯ ಕುರಿತಂತೆ ಕೆಳಮನೆಯಲ್ಲಿ ಹೇಳಿಕೆ ನೀಡಿದ ಅವರು, ಈ ವಿಚಾರದಲ್ಲಿ ನ್ಯಾಯಸಮ್ಮತವಾದ ಪರಸ್ಪರರು ಒಪ್ಪುವಂತಹ ನಿರ್ಣಯಕ್ಕಾಗಿ ಶಾಂತಿಪೂರ್ಣ ಮಾತುಕತೆಯ ಮಾರ್ಗವನ್ನು ಹುಡುಕಬೇಕಾಗಿದೆ. ಆಂತರಿಕವಾಗಿ ಎರಡೂ ಕಡೆಯವರು ಗಡಿಯಲ್ಲಿ ಶಾಂತಿ ಮತ್ತು ಸಂಯಮ ಕಾಪಾಡಲು ದ್ವಿಪಕ್ಷೀಯ ಬಾಂಧವ್ಯ ವರ್ಧನೆಗೆ ಬದ್ಧರಾಗಿರುವುದಾಗಿ ಸಮ್ಮತಿಸಿರುವುದಾಗಿ ತಿಳಿಸಿದರು. ಭಾರತ ಮತ್ತು ಚೈನಾದ ಹಲವು ಗಡಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸಮ್ಮತವಾದ ವಾಸ್ತವ ಗಡಿ ರೇಖೆ ಇರುವುದಿಲ್ಲ. ಗಡಿ ನಿಯಂತ್ರಣ ರೇಖೆಯ ಬಗ್ಗೆ ಇಬ್ಬರ ನಿಲುವು ವಿಭಿನ್ನವಾಗಿದೆ. ಹೀಗಾಗಿ ಗಡಿಯಲ್ಲಿ ಶಾಂತಿ ಸಂಯಮ ಕಾಪಾಡಿಕೊಳ್ಳಲು ಎರಡೂ ಕಡೆಯವರು ಹಲವು ರೀತಿಯ ಒಪ್ಪಂದಗಳು ಮತ್ತು ಶಿಷ್ಟಾಚಾರಗಳನ್ನು ಮಾಡಿಕೊಂಡಿರುವುದಾಗಿ ಅವರು ತಿಳಿಸಿದರು. ಸದನಕ್ಕೆ ತಿಳಿದಿರುವಂತೆ 1950 ಮತ್ತು 1960ರ ನಡುವೆ ಲಡಾಖ್ನಲ್ಲಿ ಚೈನಾ ಭಾರತಕ್ಕೆ ಸೇರಿದ ಸುಮಾರು
38,000 ಚದರ ಕಿಲೋಮೀಟರ್ ಭೂಭಾಗವನ್ನು ಅಕ್ರಮವಾಗಿ ತನ್ನ ವಶದಲ್ಲಿಟ್ಟುಕೊಂಡಿದೆ. ಇದರ ಜೊತೆಗೆ 1963ರಲ್ಲಿ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಸೇರಿದ 5,180 ಚದರ ಕಿಲೋಮೀಟರ್ ಭಾರತದ ಭೂಭಾಗವನ್ನು ಚೈನಾಕ್ಕೆ ನೀಡಿದೆ. ಈ ಮಧ್ಯೆ ಚೈನಾ ಅರುಣಾಚಲ ಪ್ರದೇಶದಲ್ಲಿನ 90,000 ಚದರ ಕಿಲೋಮೀಟರ್ ತನ್ನದೆಂದು ಹೇಳುತ್ತಿದೆ ಎಂದು ಅವರು ವಿವರ ನೀಡಿದರು. ಭಾರತ ಮತ್ತು ಚೈನಾ ಸೈನಿಕರ ನಡುವೆ ಗ್ಯಾಲ್ವಾನ್ನಲ್ಲಿ ಮುಖಾಮುಖಿಯಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಲಡಾಖ್ಗೆ ಭೇಟಿ ನೀಡಿ ಇಡೀ ದೇಶ ಯೋಧರೊಂದಿಗೆ ಇದೆ ಎಂಬ ಸಂದೇಶ ಸಾರಿ ನಮ್ಮ ವೀರ ಯೋಧರ ಉತ್ಸಾಹ ಹುಮ್ಮಸ್ಸು ಹೆಚ್ಚಿಸಿದರು. ತಾವು ಕೂಡ ಲಡಾಖ್ಗೆ ಭೇಟಿ ನೀಡಿ ವೀರ ಯೋಧರ ಅದಮ್ಯ ಶೌರ್ಯವನ್ನು ಕಣ್ಣಾರೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾಗಿ ರಾಜನಾಥ್ ಸಿಂಗ್ ತಿಳಿಸಿದರು. इससे दोनों देश सदियों से अवगत हैं, जबकि चाइना यह मानता है कि बाउंड्री अभी भी औपचारिक रूप से निर्धारित नहीं है. ದೇಶದಲ್ಲಿ ಮಾರಕ ಕೊರೋನಾ ನಿಯಂತ್ರಣಕ್ಕಾಗಿ ಲಸಿಕೆ ಸಂಶೋಧನೆ ನಡೆಯುತ್ತಿದ್ದು 30 ಲಸಿಕೆಗಳ ಪ್ರಯೋಗ ವಿವಿಧ ಹಂತಗಳಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಕೋವಿಡ್ ಸ್ಥಿತಿ ಕುರಿತು ಮೇಲ್ಮನೆಯಲ್ಲಿ ಹೇಳಿಕೆ ನೀಡಿದ ಅವರು ಈ 30 ಲಸಿಕೆಗಳ ಪೈಕಿ 3 ಲಸಿಕೆಗಳು ಮುಂದುವರೆದ ಹಂತದಲ್ಲಿದ್ದು 1, 2 ಮತ್ತು 3ನೇ ಹಂತದ ಚಿಕಿತ್ಸಾಲಯ ಪ್ರಯೋಗದಲ್ಲಿವೆ ಎಂದರು. ದೇಶದಲ್ಲಿ ಮಾರಕ ಕೊರೋನಾ ನಿಗ್ರಹಕ್ಕಾಗಿ ಪ್ರತಿನಿತ್ಯ 10 ಲಕ್ಷಕ್ಕೂ ಅಧಿಕ ಪರೀಕ್ಷೆ ನಡೆಸಲಾಗುತ್ತಿದೆ. ಸಮರ್ಥ ನಿಗ್ರಹ ಕಾರ್ಯತಂತ್ರಗಳಿಂದಾಗಿ ಇತರ ಕೋವಿಡ್ ಬಾಧಿತ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪ್ರತಿ 10 ಲಕ್ಷ ಜನರಲ್ಲಿ ಕೊರೋನಾ ಸೋಂಕು ಹರಡುವಿಕೆ ಅತ್ಯಂತ ಕಡಿಮೆ ಇದೆ. ಭಾರತದಲ್ಲಿ ಪ್ರತಿ ದಶಲಕ್ಷಕ್ಕೆ ಸೋಂಕಿತರ ಸಂಖ್ಯೆ 3,320 ಆಗಿದ್ದು ಮರಣ ಸಂಖ್ಯೆ ಕೂಡ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಕೇವಲ 55 ಇದೆ ಎಂದು ಮಾಹಿತಿ ನೀಡಿದರು. आंध्र प्रदेश, तमिलनाडु, कर्नाटका, उत्तर प्रदेश, दिल्ली, वेस्ट बंगाल, बिहार, तेलंगाना, उड़ीसा, Assam, Kerala and Gujarat. All these states have reported more than 1 lakh cases. With our endeavor to manage COVID-19 through a whole of government and whole of society approach, India has been able to limit its cases and deaths per million to 3,320 cases per million and 55 deaths per million population respectively, which is one of the lowest in the world as compared to similarly affected countries. ಕೋವಿಡ್ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಎಂಬ ಪದ ಬಳಕೆಯ ಬಗ್ಗೆ ರಾಜ್ಯಸಭೆಯಲ್ಲಿಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಶೂನ್ಯ ವೇಳೆಯಲ್ಲಿ ಟಿಎಂಸಿ ಸದಸ್ಯ ಶಂತನು ಸೇನ್ ವಿಷಯ ಪ್ರಸ್ತಾಪಿಸಿ ಸೋಷಿಯಲ್ ಡಿಸ್ಟೆನ್ಸ್ ಎನ್ನುವುದು ಸಾಮಾಜಿಕ ಕಳಂಕವಾಗುತ್ತದೆ, ಅದರ ಬದಲು 6 ಅಡಿ ಅಂತರದ ವ್ಯಕ್ತಿಗತ ಅಥವಾ ದೈಹಿಕ ಅಂತರ ಎಂದರೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಎಂದು ಹೇಳುವುದು ಸೂಕ್ತ ಎಂದರು. ಸಲಹೆಗೆ ಸಮ್ಮತಿ ಸೂಚಿಸಿದ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಇದನ್ನು ಸುರಕ್ಷಿತ ಅಂತರ ಅಥವಾ ಸೇಫ್ ಡಿಸ್ಟೆನ್ಸಿಂಗ್ ಎಂದು ಬಳಸಬಹುದು ಎಂದು ಅಭಿಪ್ರಾಯಪಟ್ಟರು. ದೇಶದಲ್ಲಿ ಈ ವಾರ ಕೋವಿಡ್ನಿಂದ ಚೇತರಿಸಿಕೊಂಡವರ ಸಂಖ್ಯೆ 38,50,000ಕ್ಕಿಂತ ಅಧಿಕವಾಗಿದ್ದು ಇದು ವಿಶ್ವದ ಅತಿ ಹೆಚ್ಚಿನ ಗುಣಮುಖ ಸಂಖ್ಯೆಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ದೇಶದಲ್ಲಿ ಈವರೆಗೆ 5,80,00,000ಕ್ಕೂ ಹೆಚ್ಚು ಕೋವಿಡ್ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಒಟ್ಟು ಸಂಖ್ಯೆ ಕೇವಲ 1/5ರಷ್ಟಿದೆ. 14 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 5,000ಕ್ಕಿಂತ ಕಡಿಮೆ ಇದೆ. ದೇಶದ 4 ರಾಜ್ಯಗಳಲ್ಲಿ 50,000ಕ್ಕಿಂತ ಹೆಚ್ಚಿನ ಪ್ರಕರಣಗಳಿವೆ. ಕರ್ನಾಟಕದಲ್ಲಿ ಜುಲೈ 1ರಿಂದ ಹಿಡಿದು ಆಗಸ್ಟ್ 18ರವರೆಗೆ ಪ್ರಕರಣಗಳು ತೀವ್ರಗತಿಯಲ್ಲಿ ಏರುತ್ತಿದ್ದವು. ಕಳೆದ 3 ವಾರಗಳಿಂದ ಸ್ಥಿರತೆ ಕಾಣುತ್ತಿದೆ ಎಂದರು. और उस ब्लड में देखते हैं कि एंटीबॉडीज हैं कि नहीं है. हम संक्रमण की पहचान नहीं कर रहे हैं, हम एंटीबॉडीज की पहचान कर रहे हैं और एंटीबॉडीज के आधार पर तब हम इस नतीजे पर पहुंचते हैं कि संक्रमण का प्रभाव कितना रहा होगा, यानी कितने लोगों को संक्रमण हुआ और वो रिकवर हो गए और उसके फलस्वरूप उनके शरीर में एंटीबॉडीज बनी. ये बैकग्राउंड है. इसलिए इन 2 आंकड़ों को 1-to-1 कंपैरिजन करना संभवतः हमें गलत नतीजों की तरफ ले जाएगा. Having said that, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಡಾಕ್ಟರ್ ಬಲರಾಮ್ ಭಾರ್ಗವ್
ಪ್ಲಾಸ್ಮಾ ಥೆರಪಿ ಇಂದು ನೆನ್ನೆಯದಲ್ಲ, 100 ವರ್ಷಗಳಿಂದ ಇದನ್ನು ಎಬೋಲಾ ಸೇರಿದಂತೆ ನಾನಾ ಸೋಂಕಿನ ಕಾಯಿಲೆಗಳ ಸಂದರ್ಭದಲ್ಲಿ ಬಳಸಲಾಗಿದೆ. ಕೋವಿಡ್ ರೋಗಿಗಳಿಗೂ ಈ ಚಿಕಿತ್ಸೆ ನೀಡಲಾಗುತ್ತಿದೆ. ಕೋವಿಡ್ಗೆ ಇದು ಉಪಯುಕ್ತವೇ ಇಲ್ಲವೇ ಎಂಬ ಬಗ್ಗೆ ಅಧ್ಯಯನಗಳು ನಡೆಯುತ್ತಿವೆ ಎಂದರು. Corticosteroids are working. That was a randomized control trial. Then there was a randomized control trial done in USA called the ACT-1. ರಾಜ್ಯದಲ್ಲಿ ಇಂದು ಹೊಸದಾಗಿ 7,576 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,75,265ಕ್ಕೆ ಏರಿಕೆಯಾಗಿದೆ. ಇಂದು 7,406 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 3,69,229ಕ್ಕೆ ತಲುಪಿದೆ. ಇಂದು 97 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 7,481ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 98,536 ಸಕ್ರಿಯ ಪ್ರಕರಣಗಳಿವೆ. 794 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 68,365 ಮಂದಿಗೆ ಇಂದು ಪರೀಕ್ಷೆ ನಡೆಸಲಾಗಿದ್ದು, ಇದುವರೆಗೂ 39,15,302 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 3,084 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,76,712ಕ್ಕೆ ಏರಿಕೆಯಾಗಿದೆ. ಇಂದು 3,889 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 1,34,516ಕ್ಕೆ ಏರಿಕೆಯಾಗಿದೆ. ಸದ್ಯ 39,681 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 41 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,514 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ಸರ್ಕಾರಿ ವೈದ್ಯರ ವೇತನ ಪರಿಷ್ಕರಣೆ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮುಷ್ಕರಕ್ಕೆ ಮುಂದಾಗಿದ್ದ ವೈದ್ಯರ ಸಂಘದ ಪದಾಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಬೆಂಗಳೂರಿನಲ್ಲಿಂದು ಸಮಾಲೋಚನೆ ನಡೆಸಿದರು. ನಂತರ ಈ ಕುರಿತು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿದ ಡಾಕ್ಟರ್ ಸುಧಾಕರ್, ವೈದ್ಯರ ವೇತನ ಪರಿಷ್ಕರಣೆ ಮತ್ತಿತರ ಬೇಡಿಕೆಗಳ ಕುರಿತಂತೆ ಸಂಘದ ಪದಾಧಿಕಾರಿಗಳೊಂದಿಗೆ ನಡೆಸಿದ ಸಭೆ ಫಲಪ್ರದವಾಗಿದ್ದು, ಉದ್ದೇಶಿತ ಮುಷ್ಕರವನ್ನು ಕೈಬಿಡಲು ನಿರ್ಧರಿಸಿದ್ದಾರೆ ಎಂದರು. ವೇತನ ಪರಿಷ್ಕರಣೆ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೂ ಚರ್ಚಿಸಲಾಗಿದೆ. ವೈದ್ಯರ ವೇತನವನ್ನು ಹೆಚ್ಚಳ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದ್ದು, ಹೆಚ್ಚಳ ಪ್ರಮಾಣ ಕುರಿತ ಅಂತಿಮ ರೂಪುರೇಷೆ ನಾಳೆ ಇತ್ಯರ್ಥವಾಗಲಿದೆ ಎಂದು ಸಚಿವರು ತಿಳಿಸಿದರು. ಡಾಕ್ಟರ್ ಅಶ್ವತ್ಥನಾರಾಯಣ ಅವರು 3 ಕೂತ್ಕೊಂಡು ಆ ಸಭೆಯಲ್ಲಿ ಒಂದು ಯಶಸ್ವಿ ಮಾತುಕತೆ ಮೂಲಕ ಬಗೆಹರಿಸಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. कैसे उठ खड़े हैं हम, आपके योगदान से बढ़ रहे हैं हम। मुश्किलों के दौर में भी खुद पर निर्भर हैं, स्वास्थ्य सर्वोपरि कर योद्धा से लड़ रहे हैं हम। नव भारत की ताकत बन रहे हैं हम। इन चुनौतियों में भी रुका नहीं विकास, डट कर खड़े रहे रक्षक हमारे, पूरी हो रही है जीतने की आस। आत्मनिर्भर भारत बना रहे हैं हम, आपके योगदान से बढ़ रहे हैं हम। आपका दिया गया आयकर भारत को देता है हर पल ताकत। अपने अग्रिम कर की दूसरी किश्त अदा करें 15 सितंबर 2020 तक, क्योंकि प्रत्येक आयकर दाता है राष्ट्र निर्माता। ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ತಾಂತ್ರಿಕ ಕೌಶಲ್ಯ ಕೇಂದ್ರ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ 14 ಕೋಟಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಈ ಸಂಸ್ಥೆಯಲ್ಲಿ ಐಟಿಐ, ಡಿಪ್ಲೊಮೊ, ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿನ ಬೋಧಕರು ಮತ್ತು ತರಬೇತುದಾರರಿಗೆ ಅಂತಾರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದರು.
ಇದೇ ವೇಳೆ ಮಾದಕ ವಸ್ತು ಬಳಕೆ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವರು, ಇದಕ್ಕೆ ಕಡಿವಾಣ ಹಾಕಲು ಸರ್ವ ಪ್ರಯತ್ನ ಮಾಡಲಾಗುವುದು. ದೊಡ್ಡ ಪ್ರಮಾಣದಲ್ಲಿ ಹಣದ ಲೇವಾದೇವಿ ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಸನಕ್ಕೆ ಬಲಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಲವಾಗಿ ಬೇರೂರಿರುವ ಮಾದಕ ವಸ್ತು ಬಳಕೆಯನ್ನು ತಡೆಗಟ್ಟಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಪ್ರಯತ್ನಿಸುತ್ತಿವೆ ಎಂದರು. ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಅಲ್ಲದೆ ಯುವಕರನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಡಿಪ್ಲೊಮಾಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ಕೊಡ್ತಿರುವಂಥ ಶಿಕ್ಷಕರಿಗೆ ತರಬೇತಿ ಕೊಡುವಂಥದ್ದು ಒಂದು ಭಾಗ. ಇನ್ನೊಂದು ಭಾಗ 10 ಸೆಕ್ಟರ್ನಲ್ಲಿ ಈಗ ಪ್ರಥಮವಾಗಿ ಆಟೋಮೇಟಿವ್ ವಾಶ್ ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿರುವಂಥದ್ದು ಮತ್ತು L&T ಜೊತೆ ಟೈಅಪ್ ಆಗಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಕೋವಿಡ್-19 ಸೋಂಕು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳು ಬಂದ್ ಆಗಿವೆ. ಮೈಸೂರಿನಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೆರೆದ ಪುಸ್ತಕ ಪರೀಕ್ಷೆ ನಡೆಸಲು ಮುಂದಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಅಮೆರಿಕ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ ದೇಶಗಳು ತೆರೆದ ಪುಸ್ತಕ ಪರೀಕ್ಷೆ ನಡೆಸಿ ಯಶಸ್ವಿಯಾಗಿವೆ. ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಈ ನಿರ್ಧಾರ ಕೈಗೊಂಡಿದೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಡೀನ್ ಡಾಕ್ಟರ್ ತೇಜಸ್ವಿ ನವಿಲೂರು, ಮುಕ್ತ ವಿಶ್ವವಿದ್ಯಾಲಯ 2019-2020 ಸಾಲಿನಲ್ಲಿ ಒಟ್ಟು 12,000 ವಿದ್ಯಾರ್ಥಿಗಳು ಈ ತೆರೆದ ಪುಸ್ತಕ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ದಿನಾಂಕ ಮತ್ತು ಅವಧಿಯನ್ನು ನಿಗದಿಗೊಳಿಸಿ ವಿದ್ಯಾರ್ಥಿಗಳಿಗೆ ಮನೆಯಿಂದನೇ ಪರೀಕ್ಷೆ ಬರೀಲಿಕ್ಕೆ ನಾವು ಅವಕಾಶ ಮಾಡಿದ್ದೀವಿ. ಇದು ಉನ್ನತ ಶಿಕ್ಷಣ ಸಂಸ್ಥೆಗಳ ಪೈಕಿ, ಅದಲ್ಲದೆ ದೂರ ಶಿಕ್ಷಣ ವಿಶ್ವವಿದ್ಯಾಲಯಗಳ ಪೈಕಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಈ ಪ್ರಯತ್ನ ಮೊದಲನೆಯದು. ಈಗಾಗಲೇ ಎಲ್ಲ ತಯಾರಿಗಳನ್ನು ನಾವು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮಾಡಿಟ್ಕೊಂಡಿದ್ದೀವಿ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಪರೀಕ್ಷಾಂಗ ಕುಲಸಚಿವೆ ಡಾಕ್ಟರ್ ಕವಿತಾ ರಾಯ್, ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿರುವ ಸ್ಥಳದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಒಂದು ಪರೀಕ್ಷಾ ಶೈಕ್ಷಣಿಕ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ತೆರೆದ ಪುಸ್ತಕ ಪರೀಕ್ಷೆಯನ್ನು ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ, ತೆರೆದ ಪುಸ್ತಕ ಪರೀಕ್ಷೆ ಅಂತ ಹೇಳುವಂಥದ್ದು ವಿದ್ಯಾರ್ಥಿಗಳನ್ನು ಅವರು ಇರುವ ಸ್ಥಳದಲ್ಲಿಯೇ ಪರೀಕ್ಷೆಯನ್ನು ನಡೆಸೋದರ ಮೂಲಕ ಮತ್ತು ಮೌಲ್ಯಮಾಪನಕ್ಕಾಗಿ ಅವರು ಬರೆದ ಉತ್ತರ ಪತ್ರಿಕೆಗಳನ್ನು ಪರೀಕ್ಷಾಂಗ ಕುಲಸಚಿವರಿಗೆ ಕಳಿಸೋದ್ರ ಮೂಲಕ ಈ ಒಂದು ಚೌಕಟ್ಟಿನ ಒಳಗೆ ನಾವು ಈ ಪರೀಕ್ಷೆಯನ್ನು ನಡೆಸ್ತೇವೆ. ಪರೀಕ್ಷಾ ಅಭ್ಯರ್ಥಿ ಪ್ರದೀಪ್ ತೆರೆದ ಪುಸ್ತಕ ಪರೀಕ್ಷೆ ನಡೆಸುವುದರಿಂದ ಕೊರೋನಾ ಬಗ್ಗೆ ಆತಂಕವಿಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಎಂದು ಹೇಳಿದರು. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇದು ಕೊರೋನಾ ತುಂಬ ಇದು ಅತಿಯಾಗಿ ಬೆಳೀತಾ ಇರೋವಂಥ ಸಮಯದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅವರ ಪರಿಸ್ಥಿತಿಯನ್ನು ಗಂಭೀರವಾಗಿ ತಗೊಂಡು ಈ ನಿರ್ಧಾರ ತಗೊಂಡಿರೋದು ತುಂಬ ಒಳ್ಳೆಯ ನಿರ್ಧಾರ ನನ್ನ ಅನಿಸಿಕೆ. ಮತ್ತೋರ್ವ ಪರೀಕ್ಷಾ ಅಭ್ಯರ್ಥಿ ರವೀಂದ್ರ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಕೈಗೊಂಡಿರುವ ಈ ನಿರ್ಧಾರ ಸಂತಸ ತಂದಿದೆ ಎಂದರು. ತುಂಬ ಒಳ್ಳೆಯದು, ಯಾರಿಗೂ ಕೊರೋನಾ ಹರಡಲ್ಲ. ಇದೊಂದು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸರ್. ಸೂರು ಇಲ್ಲದವರಿಗೆ ಸೂರು ಒದಗಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ. ಹೊನ್ನಾವರ ತಾಲೂಕಿನಲ್ಲಿ 2017-18ನೇ ಸಾಲಿನಲ್ಲಿ 18 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ 29 ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಯೋಜನೆಯಡಿ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ, ಪರಿಶಿಷ್ಟ ಜಾತಿ ಪಂಗಡದವರಿಗೆ 1,50,000 ರೂಪಾಯಿ ಅನುದಾನ ದೊರೆಯುತ್ತಿದೆ. ಈ ಹಣವನ್ನು 4 ಹಂತಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಫಲಾನುಭವಿ ಮಹಿಳೆ ಮಂಜಿ ನಾಗಪ್ಪ ಗೌಡ ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರಿಂದ ಮಳೆ ಹಾಗೂ ಬಿಸಿಲಿನಲ್ಲಿ ತುಂಬಾ ತೊಂದರೆಯಾಗುತ್ತಿತ್ತು. ಇದೀಗ ಗ್ರಾಮ ಪಂಚಾಯತ್ನಿಂದ ಮನೆ ನಿರ್ಮಿಸಿಕೊಡಲಾಗಿದ್ದು ತುಂಬಾ ಅನುಕೂಲವಾಗಿದೆ ಎಂದರು. ನಮ್ಮ ಮಕ್ಕಳು ಈಗೇನು ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಈಗ ಬಿಸಿಲಲ್ಲಿ ತ್ರಾಸೆಲ್ಲ ಆಗುದಿಲ್ಲ. ಈಗ ಅವ್ರ ಮನೆ ಕೊಟ್ಟರಿಂದನೇ ನಮ್ಗೆ ಆರಾಮಾಗಿದ್ದೀವಿ. ಹಳೆ ಮನೆ ಇತ್ತು ತಾಯಿ. ಮತ್ತೋರ್ವ ಫಲಾನುಭವಿ ಕನ್ನೆ ಪಂಡುಗೌಡ ಹಳೆಯ ಮನೆ ಕುಸಿದು ಸರಿ ಮಾಡಿಕೊಳ್ಳಲು ಆಗಿರಲಿಲ್ಲ. ನಂತರ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಪುನರ್ ನಿರ್ಮಿಸಿಕೊಂಡಿರುವುದಾಗಿ ತಿಳಿಸಿದರು. ಈಗ ಆರಾಮಾಗಿ ಎಲ್ಲ ಅವರೇ
ನಮ್ಮ ಹಂಗೆ ಬಾಕಿಯವ್ರಿಗೆ ಇದು ಯೋಜನೆ ಮನೆ ಸಿಕ್ಕಂಗಾಗಲಿ. ನನ್ನ ಗಂಡ ಇನ್ನೋರ್ವ ಫಲಾನುಭವಿ ಸುಕ್ರಿಗೌಡ ಸರ್ಕಾರ ನೀಡಿದ ಅನುದಾನದಿಂದ ಖಾಲಿ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು. ಅರ್ಜಿ ಕೊಟ್ಟರು ಮನೆಗೆ, ಗ್ರಾಮ ಪಂಚಾಯತಿಯಲ್ಲಿ ಪ್ರಧಾನಮಂತ್ರಿ ಯೋಜನೆ ಮಾಡಿಕೊಟ್ರು. ನಮಗೆ ಅನುಕೂಲ ಆಗಿದೆ. ಅದರಿಂದ ನಮ್ಮ ಊರಲ್ಲೇ ಇರೋ ಜಾಗದಲ್ಲಿ ಮನೆ ಕೊಟ್ಕೊಂಡಿದ್ದೀವಿ. ಈಗ ನಮಗೆ ನಮ್ಮ ಅತ್ತೆಗೆ ನಮಗೆಲ್ಲ ಭಾಳ ಖುಷಿಯಾಗಿದೆ. ಹೊನ್ನಾವರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್.ಎ. ಕರಿ ಆಸಾದಿ ತಾಲೂಕಿನಲ್ಲಿ 2016-17ನೇ ಸಾಲಿನಲ್ಲಿ 60, 2017-18ನೇ ಸಾಲಿನಲ್ಲಿ 29 ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ವಿವರ ನೀಡಿದರು. 16-17ರಲ್ಲಿ ಒಟ್ಟು 60 ಮನೆಗಳು ಫಲಾನುಭವಿಗಳಿಗೆ ಪೂರ್ತಿ ಮಾಡಿಕೊಟ್ಟಿದ್ದೇವೆ. ಇದರಲ್ಲಿ SC ST 1, ಅಲ್ಪಸಂಖ್ಯಾತ 21 ಮತ್ತು 38 ಸಾಮಾನ್ಯ. 2017-18ರಲ್ಲಿ 18 ಪಂಚಾಯಿತಿಗಳಲ್ಲಿ ಒಟ್ಟು 29 ಫಲಾನುಭವಿಗಳ ಮನೆಗಳು ಪೂರ್ಣಗೊಂಡಿವೆ. ಇದರಲ್ಲಿ 4 ಅಲ್ಪಸಂಖ್ಯಾತ ಫಲಾನುಭವಿಗಳು ಇದ್ದಾರೆ. ಹೀಗೆ PMAYG ಯೋಜನೆಯು ಬಡವರು, SC ST, ಅಲ್ಪಸಂಖ್ಯಾತರು, ದುರ್ಬಲ ವರ್ಗದವರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಸನ ಜಿಲ್ಲೆಯಲ್ಲೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಯೋಜನೆಯಡಿ ಸ್ವಂತ ನಿವೇಶನ ಹೊಂದಿರುವ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆಗಳ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಅರಸೀಕೆರೆ ತಾಲೂಕಿನ ಕಾಮಸಮುದ್ರದಲ್ಲಿ 13 ಮನೆಗಳನ್ನು ನೆರವು ನೀಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಗಂಗಮ್ಮ ಮನೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನೆರವು ನೀಡಿದ್ದರಿಂದ ಅನುಕೂಲವಾಗಿರುವುದಾಗಿ ಹೇಳಿದರು. ಮಾಡಿ ದುಡ್ಡು ಇದು ಮಾಡಿದ್ರು, ನಾವು ಅದಕ್ಕೆ ಸ್ವಲ್ಪ ಅಲ್ಪ ಹಾಕ್ಕೊಂಡು ಮನೆ ಕಟ್ಕೊಂಡಿದ್ವಿ. ಈಗ ಚೆನ್ನಾಗಿದ್ದೀವಿ. ಊರೊಳಗೆ ಗುಡ್ಸ್ಲೊಳಗಿದ್ದು ನಮಗೆ ಈಗ ಒಂದು ಸ್ವಲ್ಪ ಸರ್ಕಾರದಿಂದ ಗ್ರಾಂಟ್ ಕೊಟ್ಟಾಗ್ಲಿಂದ ನಾವು ಅದಕ್ಕೆ ಸ್ವಲ್ಪ ಅಲ್ಪ ಹಾಕ್ಕೊಂಡು ಮನೆ ಕಟ್ಕೊಂಡಿವಿ. ಈಗ ಚೆನ್ನಾಗಿದ್ದೀವಿ. ನಮಗೆ ಅನುಕೂಲ ಆಗೈತೆ. ಇಲ್ಲಿ ನಮ್ಮಲ್ಲಿ ಹೆಸರು ಗಂಗಮ್ಮ ಶಂಕರಪ್ಪ ಸರ್ಕಾರ ನೀಡಿದ 1,20,000 ರೂಪಾಯಿ ಆರ್ಥಿಕ ನೆರವು ಹಾಗೂ ತಮ್ಮ ಸ್ವಂತ ಹಣದಿಂದ ಮನೆಯನ್ನು ನಿರ್ಮಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀವಿ. 1,25,000 ರೂಪಾಯಿ ನಮಗೆ ಬಂದಿದೆ ಸರ್. ಡಿ ಸಾಹೇಬ್ರೆಲ್ಲ ಬ್ಯಾಂಕಿಗೆ ದುಡ್ಡು ಅಲರ್ಟ್ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ ಸರ್. ನಾವು ಅಲ್ಲಿ ಊರೊಳಗೆ ಗುಡ್ಸ್ಲಾಗದ್ದು. ಇಲ್ಲಿ ಒಂದು ಸ್ವಲ್ಪ ನಾವು ಚೆನ್ನಾಗಿದ್ದೀವಿ. ಇಲ್ಲಿ ಎಲ್ಲರಿಗೂ ನಾವು ಚೆನ್ನಾಗಿದ್ದೀವಿ ಸರ್. ನಮಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೀಸಲಾತಿಗೆ ಅನುಗುಣವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. 11 ಮನೆ ST ಅಂದರೆ ಪರಿಶಿಷ್ಟ ಪಂಗಡ ಮತ್ತು 1 ಮನೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿಟ್ಟಿದ್ದು, ಇಷ್ಟು ಫಲಾನುಭವಿಗಳಿಗೆ ನಾವು ಮನೆಗಳನ್ನು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕಾನೂನು ಪ್ರಕಾರ ಅವ್ರದ್ದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಅವ್ರ ಮುಖಾಂತರ ಪ್ರಗತಿಯನ್ನು ಸಾಧಿಸಿದ್ದೀವಿ. ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ 13 ಮನೆಗಳ ಗುರಿಯನ್ನು ನಾವು 13 ಮನೆಗಳನ್ನು ನಿರ್ಮಾಣ ಸಂಪೂರ್ಣವಾಗಿ ಮಾಡಿದ್ದು 100% ನಾವು ಪ್ರಗತಿಯನ್ನು ಸಾಧಿಸಿರ್ತೀವಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಯೋಜನೆಯಡಿ ಜಿಲ್ಲೆಯಲ್ಲಿ 68,000 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಈ ಪೈಕಿ 30,000 ಮನೆಗಳು ಪೂರ್ಣಗೊಂಡಿದ್ದು, ಉಳಿದ 38 ಮನೆಗಳು ನಿರ್ಮಾಣದ ವಿವಿಧ ಹಂತಗಳಲ್ಲಿರುವುದಾಗಿ ಮಾಹಿತಿ ನೀಡಿದರು. ಆದೇಶವನ್ನು ಕೊಟ್ಟಿದ್ದೇವೆ. 68,000ಗಳ ಪೈಕಿ 30,000 ಮನೆಗಳು ಈಗಾಗಲೇ ಪೂರ್ಣಗೊಂಡಿದ್ದಾವೆ. ಉಳಿದ 38,000 ಮನೆಗಳು ವಿವಿಧ ಹಂತದ ಒಂದು ನಿರ್ಮಾಣದ ಹಂತದಲ್ಲಿದ್ದಾವೆ. ಅವುಗಳನ್ನು ಕೂಡ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇವಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ನಂತರ ಅವರು ಸಪ್ತಾಹದ ಅಂಗವಾಗಿ ಪ್ಲಾಸ್ಮಾ ದಾನ, ರಕ್ತದಾನ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಧಾನಿಯವರ 70ನೇ ಜನ್ಮದಿನದ ಅಂಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮಗಳು ಎಲ್ಲೇ ನಡೆದರೂ 70ರ ಸಂಖ್ಯೆಯಲ್ಲಿರುತ್ತದೆ. ಉದಾಹರಣೆಗೆ ಕನಿಷ್ಠ 70 ಸಸಿಗಳನ್ನು ನೆಡಲಾಗುತ್ತದೆ. ಕನಿಷ್ಠ 70 ಜನರು ರಕ್ತದಾನ ಮಾಡುತ್ತಾರೆ. ಪ್ರತಿ ಜಿಲ್ಲೆಯಲ್ಲಿ 70 ಕಡೆಗಳಲ್ಲಿ ರಕ್ತದಾನ ಶಿಬಿರ ನಡೆಯುತ್ತದೆ. ಆರೋಗ್ಯ ಅಭಿಯಾನ ಕೂಡ 70 ಬಡಾವಣೆಗಳಲ್ಲಿ ನಡೆಯುತ್ತದೆ ಎಂದರು. ಪ್ರಧಾನಿಯವರ ಜೀವನ ಸಾಧನೆಯ 70 ಚಿತ್ರಗಳ ಪ್ರದರ್ಶನವನ್ನು ಆಯೋಜಿಸಲಾಗುತ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ವ್ಯಕ್ತಿಗತ ಅಂತರ ಸೇರಿದಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು.
मीडिया में तो डिजिटल वर्ल्ड में ये प्रदर्शनी सबको उपलब्ध होगी ही। ರಾಷ್ಟ್ರೀಯ ಪ್ರಸಾರ ವಾಹಿನಿ ದೂರದರ್ಶನ ಇಂದಿಗೆ 61 ವರ್ಷಗಳನ್ನು ಪೂರೈಸಿದೆ. 1959ರ ಸೆಪ್ಟೆಂಬರ್ 15ರಂದು ದೂರದರ್ಶನ ವಾಹಿನಿ ಆರಂಭಗೊಂಡಿತು. ಆರಂಭದಲ್ಲಿ ದೂರದರ್ಶನದ ಪ್ರಸಾರವನ್ನು ವಾರದಲ್ಲಿ 3 ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. 1965ರಿಂದ ಪ್ರಸಾರದ ಸಮಯ ಬದಲಾವಣೆಗೊಂಡು ಪ್ರತಿದಿನ ಪ್ರಸಾರ ಆರಂಭಿಸಿತು. 1986ರಲ್ಲಿ ಪೌರಾಣಿಕ ರಾಮಾಯಣ ಮತ್ತು ಮಹಾಭಾರತ ಧಾರಾವಾಹಿಗಳ ಮೂಲಕ ವಾಹಿನಿ ಜನಮನ ತಲುಪಿ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿತು. ಆನಂತರ ಸುರಭಿ, ಅಲಿಫ್ ಲೈಲಾ, ಚಂದ್ರಕಾಂತ್, ಶಕ್ತಿಮಾನ್, ಮಾಲ್ಗುಡಿ ಡೇಸ್ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿತು. ಇಂದು ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಪ್ರಾದೇಶಿಕ ಜಾಲವನ್ನು ವಾಹಿನಿ ಹೊಂದಿದ್ದು ವಿಶ್ವಾಸಾರ್ಹತೆ ಹಾಗೂ ಜನಪ್ರಿಯತೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. Began in 1965 as a part of All India Radio. In 1972, this service was extended to Mumbai and Amritsar, which is my best wishes to all ಪ್ರಸಾರ the viewers ಭಾರತಿಯ of ಮುಖ್ಯ Doordarshan. ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ದೂರದರ್ಶನದ 61ನೇ ಸಂಸ್ಥಾಪನಾ ದಿನದಂದು ದೂರದರ್ಶನ ಕುಟುಂಬಗಳೊಂದಿಗೆ ಹಲವು ದಶಕಗಳಿಂದ ಸಂಪರ್ಕ ಹೊಂದಿ ಪ್ರೀತಿ ವಿಶ್ವಾಸ ತೋರುತ್ತಿರುವ ಎಲ್ಲ ವೀಕ್ಷಕರಿಗೂ ಶುಭ ಕೋರಿದ್ದಾರೆ. ದೂರದರ್ಶನ ವಾಹಿನಿಗಳು ಮತ್ತು ಪ್ರಾದೇಶಿಕ ವಾಹಿನಿಗಳನ್ನು ವೀಕ್ಷಿಸುವಂತೆ ಹಾಗೂ ಸಾಮಾಜಿಕ ತಾಣಗಳ ಮೂಲಕ ಪ್ರತಿಕ್ರಿಯೆ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. Social media, especially with our archives YouTube channel, and continue to give us your feedback. ಪ್ರಸಾರ ಭಾರತಿ ಮಂಡಳಿ ಸದಸ್ಯ ರಾಜೀವ್ ಸಿಂಗ್ ಕೋವಿಡ್ ಸಂದರ್ಭದಲ್ಲಿ ಸಕಾರಾತ್ಮಕ ಪಾತ್ರವನ್ನು ದೂರದರ್ಶನ ನಿರ್ವಹಿಸಿತ್ತು, ನಾಗರಿಕರನ್ನು ಜಾಗೃತಗೊಳಿಸಿತ್ತು. ಇಂತಹ ಕಾರ್ಯವನ್ನು ಬೇರೆ ಯಾವುದೇ ವಾಹಿನಿ ಇಷ್ಟು ಸಮರ್ಥವಾಗಿ ಮಾಡಲಿಲ್ಲ ಎಂದರು. सावधान करने की खतरों से कोविड के पूरे सावधानियों का पालन करने की मेरे हिसाब से किसी भी और मीडियम को इतना दर्शन ने आज अपनी ದೂರದರ್ಶನದ ಮಹಾನಿರ್ದೇಶಕ ಮಯಾಂಕ್ ಅಗರ್ವಾಲ್ 6 ದಶಕಗಳಲ್ಲಿ ದೇಶದ ಜನತೆ ದೂರದರ್ಶನಕ್ಕೆ ತುಂಬು ಹೃದಯದ ಬೆಂಬಲ ನೀಡಿದ್ದಾರೆ. ದೂರದರ್ಶನದ ಕಾರ್ಯಕ್ರಮಗಳು ಮತ್ತು ದೂರದರ್ಶನದ ವಾರ್ತೆಗಳನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಮುಂದೆಯೂ ದೂರದರ್ಶನ ನಿಷ್ಪಕ್ಷಪಾತ ಸುದ್ದಿಯನ್ನು ಬಿತ್ತರಿಸಲಿದೆ ಎಂದರು. दोनों में नैतिक स्तर को बनाए रखा है. मैं आश्वासन देता हूं कि आगे आने वाले समय में भी दूरदर्शन के जो दर्शक हैं वो पूरे देश में ही नहीं जो कि विश्व भर में फैले हुए हैं, वे मनोरंजक कार्यक्रम और ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನದ ವೇಗ ಹೆಚ್ಚಳಕ್ಕೆ 33,000 ಕೋಟಿ ರೂಪಾಯಿ ಸಾಲ, ಆರ್ಥಿಕ ಹೊಣೆಗಾರಿಕೆ ಕಾಯ್ದೆ ನಿಯಮ ಅನುಸರಿಸಿ ನಿರ್ಧಾರ, ಜೆಸಿ ಮಾಧುಸ್ವಾಮಿ. ಸಂಸದರ ವೇತನ ಭತ್ಯೆ ಪಿಂಚಣಿ 30% ಕಡಿತ, ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಅಂಗೀಕಾರ, ಸದಸ್ಯರಿಗೆ ಪ್ರಹ್ಲಾದ್ ಜೋಶಿ ಅಭಿನಂದನೆ. ಗಡಿಯಲ್ಲಿನ ಉದ್ವಿಗ್ನತೆ ಶಮನಗೊಳಿಸಲು ಸಂಯಮ ತಾಳ್ಮೆ ಅಗತ್ಯ, ಭಾರತ ಚೈನಾ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಸಮ್ಮತಿ, ರಾಜನಾಥ್ ಸಿಂಗ್. ಸರ್ಕಾರಿ ವೈದ್ಯರ ವೇತನ ಪರಿಷ್ಕರಣೆಗೆ ಒಪ್ಪಿಗೆ, ಉದ್ದೇಶಿತ ಮುಷ್ಕರ ಕೈಬಿಡಲು ವೈದ್ಯರ ನಿರ್ಧಾರ, ಡಾಕ್ಟರ್ ಕೆ ಸುಧಾಕರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.